ಪ್ರತಿ ವರ್ಷದಂತೆ ಈ ಶ್ರಾವಣ ಪುಣ್ಯಮಾಸದ ಕದಳಿ ಮಹಿಳಾ ವೇದಿಕೆಯ ಸಹೋದರಿಯರಿಂದ 1 ತಿಂಗಳ ಪರ್ಯಂತ ಶ್ರೀ ಜಗದ್ಗುರು ಭಾವೈಕ್ಯತಾ ಶಿರಹಟ್ಟಿಯ ಫಕೀರೇಶ್ವರ ಅವರ ಪುರಾಣವನ್ನು ದಿನಾಲೂ ಒಬ್ಬರಂತೆ ವಾಚನ ಮಾಡಲಾಯಿತು. ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷೆ ವೀಣಾ ಕವಟಗಿಮಠ, ಶಕುಂತಳಾ ಡೆನ್ವಾಡೆ, ಜಯಶ್ರೀ ಹಿರೇಮಠ, ಮಹಾನಂದ ಬೆಲ್ಲದ, ಶೋಭಾ ಯಲವತ್ತಿಮಠ, ಶೋಭಾ ಹಾಗರಗಿ, ಶಾಂತಗಂಧ, ಮಹಾದೇವಿ ಪಟ್ಟಣಶೆಟ್ಟಿ, ಲಲಿತಾ ಕರಾಡ್ಕರ, ಲೀಲಾವತಿ ಬೆಲ್ಲದ, ಕವಿತಾ ದರೇಗೌಡ, ದೀಪಾ ಫರಾಳೆ, ಗಂಗಮ್ಮ ಅರಗಿ, ಸವಿತಾ ತಾರ್ದಾಳೆ, ಶ್ರೀದೇವಿ ಸ್ವಾಮಿ, ಮಂಗಳ ಸಗರೆ, ಚಂಪಾವತಿ ಸರಡೆ, ನಂದಿನಿ ನೂಲಿ, ಬಸವಶ್ರೀ ಬಾತೆ, ಗಿರಿಜಾ ಮಿರ್ಜಿ, ಸುವರ್ಣ ಪಟ್ಟಣಶೆಟ್ಟಿ, ಭಾರತಿ ಚೌಗಲ, ಮಹಾದೇವಿ ಹುದ್ದಾರ ಪುರಾಣ ವಾಚನ ಮಾಡಿದ್ರು. ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವಾ ಕರ್ತು ಫಕೀರೇಶನ ನೆಲೆ ನಿಂತ ಶಿರಹಟ್ಟಿಯಲ್ಲಿ ಅಲ್ಪಸಂಖ್ಯಾತ ಭೂಮಿಗಳಾದ ಮುಸ್ಲಿಂ ಜನಾಂಗದಲ್ಲಿ ಎ ಪಠಾಣ ಎಂಬುದವರು ಪ್ರಮುಖರು. ತಮ್ಮಲ್ಲಿರುವ ಉತ್ಸಾಹಪೂರ್ಣ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮ ಹಾಗೂ ದೈವ ಭಕ್ತರನಾದ ಅವರನ್ನು ಸಕಲರನ್ನು ಸಮಚಿತ್ತ ಭಾವದಿಂದ ಸಾಮಾಜಿಕ ಹಿತಚಿಂತನೆಯಲ್ಲಿ ತಮ್ಮ ಅಳದ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಶ್ರೀಮಠದ ಕರ್ತು ಫಕೀರೇಶ್ವರನಲ್ಲಿ ಆ ಸತಿಪತಿಗಳು ಮೀಸಲುವಾದ ಭಕ್ತಿ. ಮೊದಲು ಹಿಂದೂ ಮುಸ್ಲಿಮಲ್ಲಿ ನಾ ಸಣ್ಣಾಗಿದ್ದ ತಿಳ್ಕೊಂಡಿದ್ದೆ, ಹಿಂದೂ ಮುಸ್ಲಿಮ್ ಅಷ್ಟ ಈ ಭೇದ ಭಾವ ಇದ್ದಿದ್ದಿಲ್ಲ. ಯಾಕಂದ್ರೆ ನಮ್ಮ ನಮ್ದು ತಂಬಾಕದ ಅಂಗಡಿ ಇದ್ದು ದಿನ ಇದು ಪಠಾಣರಾಗು ನಮ್ಮ ಮನೆಯಿಂದ ಹಾಕಿದ್ರೆ, ಓ ಅಣ್ಣ ನಮಸ್ತೆ ವಾಲೇಕುಮ್ ಸಲಾಂ ಅಂತ ದಿನ ಹೇಳೇ ಹೋಗ್ತಿದ್ರು ಅವ್ರ. ಆ ಮಾಯ ದೇಖೋ ಅಣ್ಣ ಅಂತ ಹೇಳೇ ಹೋಗ್ತೀರಿ. ಮತ್ತು ನಮ್ಮ ಆಯಿ ಕಟ್ಟಿಗೆ ಕುಂಡಿರ್ತಿದ್ದು, ಆಯಿ ಅವರ ಮುಸಲ್ಮಾನ ಅತ್ತಿ ಸೊಸಿ ಇಬ್ರು ಆಕೆ ಅಂತೇಳಿ ಮಾತಾಡ್ಕೊಂಡು ಬರೋರು. ಆಕೆ ಮೊದಲು ಆರ್ತಿ ಬರೋಕ್ಕೆ ಏನಾರೇ ಸೊಸಿ ಮುಂದಿನ ಆಕೆ ಈಗಿನವರೆಲ್ಲ ಹಂಗೆ ತಗೋರಿವ ಅದೆಲ್ಲ ಸರಿಸ್ಕೊಂಡು ಹೋದ ಅಂತ ಆತ ಸೊಸಿಗೆಲ್ಲ ತಿಳಿಸಿರೋದ. ಅಜ್ಜಿ ತುಮಾರ ಆಚಾರ ಬಹುತ್ ಅಚ್ಚಾ ಹೋತಾ ಹೈ, ಆಚಾರ ದೇದೋ ಆಕೆ ಆಕೆ ಹೋಗೋಣ ಆರ್ತಿ ಬರೋಕ್ಕೆ ಸೊಸಿ ಬರೋಕ್ಕೆ. ನಾನು ಆಕೆ ನನ್ನ ಅತ್ತಿ ಹಿಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ. ನಿಮ್ಮ ಅತ್ತಿನ ಮೈ ಬಚ್ಪನ್ से देखे हो ना मार बड़ाಕಿದ್ದ ಭಾಷೆ ಒಳಗೆ ಮೈ ಆಕೆ ಹಂಗದ ಆಕಿನ ಹಂಗದ ಅವ್ರ ಅಜ್ಜ ಸಹನ ಮಾಡ್ಕೊಂಡು ಹೋಗೋದು. ಅಂದ್ರೆ ಇಷ್ಟ ಅವರಲ್ಲೇ ಇದನ್ನಿದ್ದ. ಮತ್ತೆ ಅಷ್ಟು ದೂರ ಕೂತ ಅವ್ರಿಗೇನು ಸಮೀಪ ಕರ್ಕೊಂಡಿಲ್ಲ, ಅಷ್ಟು ದೂರ ಕೂತ ಮಾತಾಡ್ಸೋದು ಅಲ್ಲೇ 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 ಅನ್ನೋದ. ಅಂದ್ರೆ ಅಷ್ಟು ಸ್ನೇಹ ಭಾವ ಇತ್ತ. ಹಂಗೆ ಅತಿ ಭಾಳಷ್ಟು ಈಗಿನ ಮುಸಲ್ಮಾನರು ಇದ್ರ ಹಿಂದೂ ಭೇದ ಭಾವ ಈಗ ಭಾಳ ಆಗೈತಿ. ಅವಾಗ ಹಂಗೆ ಇದ್ದಿದ್ದಿಲ್ಲ, ಎಲ್ಲ ಕೂಡಿ ಇರ್ತಿದ್ರು. ಆಗಸ್ಟ್ 23ರ ಶನಿವಾರದಂದು ಶ್ರೀ ಚರಹಟ್ಟಿಯ ಫಕೀರೇಶ್ವರ ಅವರ ಪುರಾಣ ಮಂಗಳೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿ ಮಧ್ಯಾಹ್ನ ಮಹಾಪ್ರಸಾದವನ್ನು ಇಟ್ಟುಕೊಂಡಿದ್ದರು. ಎಲ್ಲ ಕದಳಿ ವೇದಿಕೆಯ ಸದಸ್ಯರು ಪಾಲ್ಗೊಂಡಿದ್ದರು. ಹಾಗೆಯೇ ಉಳಿದ ಶರಣೀಯರು ಕೂಡ ಭಾಗವಹಿಸಿದ್ದರು.